ಓಕೆ, ಅನೀಶ್ ಅವರು ಈ ಸಿನಿಮಾದ ನಿರ್ದೇಶಕರು ಹಾಗೆ ನಾಯಕ ನಟರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಯೋಚನೆ ಮಾಡ್ತಾ ಇರ್ಬೋದು, ಸರ್ರೆ ಅಷ್ಟೆಲ್ಲ ಮಾತಾಡಿದ್ರು, ನಾನು ಇನ್ನೇನು ಉಳಿದಿದೆ ಅಂತ ಅಲ್ವಾ? ಬಟ್ ಅವರೆಲ್ಲರೂ ಮಾತಲ್ಲೂ ನೀವಿದ್ರೆ ನಿಮ್ ಕೆಲಸ ಆಯ್ತು ಸರ್, ಅದ್ರಲ್ಲಿ ನೀವು ಗೆದ್ದಿದ್ದೀರಾ ಅಂತ ಹೇಳ್ತಾ ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ಪ್ರೆಸ್ ಅವ್ರಿಗೆ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಪ್ರೆಸ್ ಅವ್ರಿಗೂ ನಮಸ್ಕಾರ. ಎಲ್ಲಿಂದ ಮಾತು ಶುರು ಮಾಡಬೇಕು ಗೊತ್ತಿಲ್ಲ. ಲೆಟ್ ಮಿ ಸ್ಟಾರ್ಟ್ ಫ್ರಮ್ ವಿಜಯ್ ರೆಡ್ಡಿ, ನನ್ನ ಕ್ಲೋಸ್ ಫ್ರೆಂಡು. ಕ್ರಿಕೆಟರ್ ಆಗ್ಬೇಕಂತ ಟ್ರೈ ಮಾಡಿದ್ವಿ, ಆಗಲಿಲ್ಲ, ಮಿಸ್ ಹೊಡೆದ್ವಿ. ಇಬ್ಬರು HAL ಗ್ರೌಂಡ್, NAL ಗ್ರೌಂಡಲ್ಲಿ ನಾವು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿದ್ವಿ. ನಾನು ವೈಟ್ ಫೀಲ್ಡಿಂದ ಬರ್ತಿದ್ದೆ, ಇವರು ಮಾರತಲ್ಲಿಂದ ಬರೋದು. ಅಲ್ಲಿಂದ ನಮ್ಮ ಸ್ನೇಹ ಸ್ಟಾರ್ಟ್ ಆಗಿತ್ತು. ಅಲ್ಲಿಂದ ಅದೇ ಹೇಳಿ, ನಾನು ತುಂಬ ಪ್ರೆಸ್ ಮೀಟಲ್ಲಿ ಓದು ಬರೋದೆಲ್ಲ ತುಂಬ ವೀಕು. ಸಿನಿಮಾ ಇಂಡಸ್ಟ್ರಿಗೆ ಅದು ಬೇಕಾಗಿರ್ಲಿಲ್ಲ ಅಂತಂದು ಗೊತ್ತಿತ್ತು, ಒಂದು ಆ್ಯಕ್ಟಿಂಗ್ ಇದೆಲ್ಲ. ಸೊ ಅವಾಗ ಇಲ್ಲ ಮಾಡ್ಲಿಂಗ್ ಮಾಡ್ಬಿಡ್ತೀನಿ. ಅದು ಮಾಡ್ಲಿಂಗ್ ಯಾವ ಕಾಲೇಜ್ ಕರೆಕ್ಟ್ ಅಂದಾಗ ಬಾಲ್ವಿನ್ ಸಜೆಸ್ಟ್ ಮಾಡಿದ್ರು. ಈ ವಾಸ್ ಅ ಸೀನಿಯರ್ ಟು ಮೀ. ಸೊ ನಾನು ಎಂಟ್ರಿ ಕೊಟ್ಟಿದ್ದು ಅವ್ರ ಎಕ್ಸಿಟ್ ಇತ್ತು ಅಲ್ಲಿ ಕಾಲೇಜಲ್ಲಿ. ಅಲ್ಲಿಂದ ಹೋಗ್ತಾ ಹೋಗ್ತಾ 3 ಸೆಮಿಸ್ಟರ್ ಆದ್ಮೇಲೆ ಅನ್ಸಿ ಯಾಕೋ ಓದೋದು ಅರ್ಥ ಇರಲಿಲ್ಲ. ನಮ್ಮ ಅಪ್ಪ ದುಡ್ಡು ಸುಮ್ಮನೆ ವೇಸ್ಟ್ ಮಾಡ್ತಿದ್ದೆ, ಫೀಸ್ ಎವ್ರಿ ಸೆಮಿಸ್ಟರ್ ಕಟ್ಟಿ 3ನೇ ಸೆಮಿಸ್ಟರ್ ಕಟ್ಟೋವಾಗ ಐ ಟೋಲ್ಡ್ ಅಪ್ಪ, ಫೋನ್ ಮಾಡ್ತಾ ಇದ್ದೆ, ಲೈನಲ್ಲಿ ನಿಂತಿದ್ದೆ, ಸೆಮಿಸ್ಟರ್ ಫೀಸ್ ಕಟ್ಟಬೇಕು. 20,000 ಏನೋ ಇತ್ತು. ಯಾಕೋ ವೇಸ್ಟ್ ಮಾಡ್ತಾ ಇದ್ದೀನಿ ಅನಿಸ್ತು. ಅದು ತುಂಬ ಚಿಕ್ಕವಾಗ ಅನ್ಸಿದ್ರೆ ಇನ್ನೂ ಉಳಿಸ್ತಾ ಇದೆ ದುಡ್ಡು ನಮ್ಮ ಅಪ್ಪಂದು. ಬಟ್ ಈ ಟೈಮಲ್ಲಿ ಅನ್ಸ್ತು, ಹೋಗ್ಬಿಟ್ಟು ಕುತ್ಕೊಂಡು ಕೇಳಿದೆ, ಅಪ್ಪ ಯಾಕೋ ವೇಸ್ಟ್ ಅನ್ಸುತ್ತೆ, ಏನಾಗ್ತೀಯೋ, ಹೀರೋ ಆಗ್ತೀನಿ ಅಂದ್ರು. ಒಂದು ನಕ್ಬಿಟ್ರೆ, ಹೆಂಗೋ ಆಗ್ತೀಯ, ಯಾರು ಇದ್ದಾರೆ ನಮ್ಮ ಮನೇಲಿ, ಇಲ್ಲಪ್ಪ ಆಗ್ತೀನಿ, ನಾನು ಆಗ್ತೀನಿ ಅಂದೆ. ಸೊ ಸಪೋರ್ಟ್ ಮಾಡಿದ್ರೆ ಬೇಗ ಆಗ್ತೀನಿ, ಇಲ್ಲ ಅಂದ್ರೆ ಹೆಂಗೋ ರೋಡಲ್ಲಿ ಇದ್ದಾದ್ರೂ ಆಗ್ತೀನಿ ಅಂತ. ಸೊ ವಿಜಯ್ ಫೋನ್ ಮಾಡಿದೆ, ವಿಜಯ್ ಹೀರೋ ಆಗ್ಬಿಡೋಣ ಬಾ ಅಂತ. ಹೌದಾ, ಒಳ್ಳೆ ಡಾರ್ಲಿಂಗ್, ಒಳ್ಳೆ ಐಡಿಯಾ, ಆಗ್ಬಿಡೋಣ ಅಂದ್ರೆ ಅವರು. ಹೋಗ್ಬಿಡೋಣ ಹೈದ್ರಾಬಾದ್ಗೆ, ಒಂದು ಡೇಟ್ ಫಿಕ್ಸ್ ಮಾಡಿದ್ವಿ. ನೆಕ್ಸ್ಟ್ ಮಂತ್ ಹೋಗ್ಬಿಡೋಣ ಹೈದ್ರಾಬಾದ್ಗೆ ಅಂತೆಲ್ಲ ಫಿಕ್ಸ್ ಮಾಡಿ ಎಲ್ಲ ರೆಡಿ. ನಾನು ಮನೇಲಿ ಹೇಳ್ಬಿಟ್ಟು ಕಿತ್ತಾಡ್ಬಿಟ್ಟು ರೆಡಿ ಮಾಡ್ಕೊಂಡು ಡೇಟ್ ಹತ್ರ ಬರ್ತಾರೆ. ಡಾರ್ಲಿಂಗ್ ಅಂದ್ರೆ ಎಲ್ಲಿ ಡಾರ್ಲಿಂಗ್, ಕೈ ಕೊಟ್ಬಿಡೋದ. ನಾನು ಒಬ್ಬನೇ ಹೋಗಿದ್ದೆ ಹೈದ್ರಾಬಾದ್ಗೆ. ನನಗೆ ನಮ್ಮ ಮನೇಲಿ ಏನು ಹೇಳಿದ್ರೆ, ವಿಜಯ್ ಬರ್ತಾನೆ, ನಾನು ವಿಜಯ್ ಇರ್ತೀವಿ, ಒಂದು ಫ್ಲಾಟ್ ಮಾಡ್ಕೊಂಡಿರ್ತೀವಿ, ಆಕ್ಟಿಂಗ್ ಕ್ಲಾಸ್ ಜಾಯ್ನ್ ಆಗ್ತೀವಿ, ಅದೆಲ್ಲ ಹೇಳ್ಬಿಟ್ಟಿದ್ದೆ, ಬಿಲ್ಡಪ್ ಕೊಟ್ಬಿಟ್ಟಿದ್ದೆ. ಅಣ್ಣ ನೋಡಿದ್ರೆ ಲಾಸ್ಟ್ ಮಿನಿಟಲ್ಲಿ ಕೈ ಕೊಟ್ಟರು. ಸೊ ಒಬ್ಬನೇ ಹೋದೆ. ಸೊ ಅಲ್ಲಿ ಹೋಗಿದ್ದ ಅದೆಲ್ಲ ಪ್ರಯತ್ನಗಳು, ಅದೆಲ್ಲ ನಿಮಗೆಲ್ಲ ಗೊತ್ತಿರೋದೆ. ಅದೆಲ್ಲ ಆ ಜರ್ನಿ ಎಲ್ಲ ಆದ ನಂತರ ಅವಾಗ ನನ್ನ ಸಿನಿಮಾಗೆ ಪ್ರೀಮಿಯರ್ ಶೋಸ್ ಬರ್ತಿದ್ರು, ಸಿಗ್ತಿದ್ರು, ಎಲ್ಲ ಆದ್ಮೇಲೆ ಒಂದಿನ ನನಗೆ ಫೋನ್ ಮಾಡಿದ್ರು, ನನಗೆ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕಂತಿದ್ದೀನಿ ಅಂದ ಕೂಡಲೇ ನನಗೆ ಶಾಕ್ ಆಯ್ತು. ವಿಜಯ್ ಏನು ಸಡನ್ ಸರ್ಪ್ರೈಸ್ ಕೊಡ್ತಿದ್ದಾರೆ ಅಂತ. ನನಗೆ ಇದು ಇಲ್ಲಿ ಅಂದರೆ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ, ಆಗು ಹೋಗುಗಳು, ನಾವು ಪಟ್ಟಿರೋ ಎಲ್ಲ ಇದು ಮಾಡಿದೆ. ಅವ್ರು ಒಂದೇ ಹೇಳಿದ್ರು, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ, ಆಗುತ್ತೆ ಅಂದಾಗ. ಸೊ ಹಂಗೆ ಮೈಸೂರು ಯೂಶಲಿ ಹೋಗ್ತಿರ್ತೀವಿ. ಸೊ ಹೋಗಿ ಅಮ್ಮ ದರ್ಶನ ಪಡ್ಕೊಂಡು ಹೋಗೋವಾಗ ಈ ಸ್ಕ್ರಿಪ್ಟ್ ಇದೆ ಅಂತ ಹೇಳಿದೆ, ತುಂಬಾ ಇಷ್ಟ ಆಯ್ತು. ಹಿಂಗೆ ಹೋಗ್ತಾ ಅದು ಇಟ್ ವಾಸ್ ಓನ್ಲಿ 1 ಲ್ಯಾಂಗ್ವೇಜ್ ಫಿಲ್ಮ್. ಬರ್ತಾ ವಿಜಯ್ ವಾಸ್ ಲೈಕ್ 3 ಲ್ಯಾಂಗ್ವೇಜ್ ಮಾಡ್ಬಿಡೋಣ ಅಂದ್ರು. ಅಣ್ಣ ಒಂದೇ ಕಷ್ಟ, 3 ಲ್ಯಾಂಗ್ವೇಜ್ ಅಂದ್ರೆ ಡಬ್ ಅಂದ್ರೆ ಈಸಿ. ಆಫ್ಟರ್ ಕಂಪ್ಲೀಟಿಂಗ್ 1 ಪ್ರಾಜೆಕ್ಟ್ ಡಬ್ ಮಾಡ್ಬಿಡ್ಬೋದು ಅನ್ನೋದು. ಮತ್ತೆ ನೀವು ತೆಲುಗು ಸ್ಟ್ರೈಟ್ ಯಾಕೆ ಮಾಡ್ತಿದ್ರೆ ಅಂದ್ರೆ ತುಂಬಾ ದುಡ್ಡು ಕಳ್ದಿದ್ದೀನಿ ಸರ್. ಅಲ್ಲೂ ಎತ್ಕೊಂಡ್ಬರ್ಬೇಕು, ಬಟ್ ಹೈದ್ರಾಬಾದಲ್ಲಿ ಬಡ್ಡಿ ಸಮೇತ ಎತ್ಕೊಂಡ್ಬರೋದು ತುಂಬಾ ಇದೆ ಅಲ್ಲಿನೂ. ಸೊ ಸ್ಟ್ರೈಟೇ ಮಾಡಬೇಕು ಅನ್ನೋದು ಒಂದಿತ್ತು ನನ್ನ ಮೈಂಡಲ್ಲಿ. ಸೊ ಸ್ಟ್ರೈಟ್ ಮಾಡಿದಾಗ ಸೊ ಅಲ್ಲಿಂದ ಜರ್ನಿ ಆಯಿತು. ಆ್ಯಂಡ್ ಈ ಸಪೋರ್ಟೆಡ್ ಮೀ ಇನ್ ಎವ್ರಿ ವೇ. ಹಿಂಗೆ ಮಾಡೋಣ, ಇದು ಅದು ಮಾಡೋಣ, ಎಲ್ಲವೂ ಫ್ರೀಡಮ್ ಕೊಟ್ಟರು. ನಾನು ಈಗ ಹೇಳ್ತೀನಲ್ಲ, ಈ ಸಿನಿಮಾಲಿ ಏನಾದರೂ ನೆಗೆಟಿವ್ ಆದರೂ ಅದು ಅನೀಶೇ ಕಾರಣ. ಓಲ್ ಅಂಡ್ ಸೋಲ್ ಇಸ್ ಅನೀಶ್. ಪಾಸಿಟಿವ್ ಆದರೂ ಓಲ್ ಅಂಡ್ ಸೋಲ್ ಇಸ್ ಅನೀಶ್. ಬಿಕಾಸ್ ಹಿ ಹಸ್ ಗಿವನ್ ಎವ್ರಿಥಿಂಗ್. ನಿಮ್ಗೆ ಫ್ರೇಮ್ ಬೇಕಾಗಿರೋದು ಕೊಟ್ಟವಾಗ, ನಿಮ್ಗೆ ಶೂಟಿಂಗ್ ಏನು ಬೇಕಾಗಿರೋದು ಕೊಟ್ಟವಾಗ, ಎಲ್ಲವೂ ಕೊಟ್ಟಾಗ ಏನಿದೆ ನಂಬಿ ಕೊಟ್ಟಿದ್ದಾರೆ. ಅದು ನಂಬಿಕೆ ಉಳಿಸ್ಕೊಂಡು ನಾನು ಯಾವತ್ತೂ ವಿಜಯ್ ಹೇಳ್ತಿದ್ದೆ, ಡಾರ್ಲಿಂಗ್ ನೀನು ಕಾಲರ್ ಎತ್ತಾಕೊಂಡು ಹೋಗೋ ಸಿನಿಮಾನೇ ನಾನು ತೆಗಿಯೋದು. ಏನಪ್ಪ ಇಂಥ ಸಿನಿಮಾ ತೆಗೆದುಬಿಟ್ಟೆ ಅಂತ ನೀನು ಯಾರಿಗೂ ಹೇಳಲ್ಲ. ಅದು ಇವತ್ತು ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ. ನೀನು ವಾಟ್ ಎವರ್ ದ ಇರ್ರೆಸ್ಪೆಕ್ಟ್ ಆಫ್ ರಿಸಲ್ಟ್ ಏರಿಯಲ್ಲಿ ತಿರುಗ್ತಿದಾಗ ಕಾಲರ್ ಎತ್ತಾಕೊಂಡೆ, ಇದು ಕಡೆ ನಾನು ಮಾಡಿರೋ ಸಿನಿಮಾ 4 ಜನಕ್ಕೆ ಅದು ಪ್ರೌಡ್ ಆಗಿ ಹೇಳ್ಕೊಂಡು. ಆಲ್ವೇಸ್ ಪ್ರೊಡ್ಯೂಸರ್ ಫಿಲ್ಮ್ ಪ್ರೌಡ್ ಆಗಿ. ಕೆಲವರು ಕಾಲು ಎಳೆಯೋರು ತುಂಬಾ ಇರ್ತಾರೆ ಮಾಡೋದು, ಏನು ಸಿನಿಮಾ ಇಂಡಸ್ಟ್ರಿನ ಹಿಂಗಾಗ್ತಿದೆ, ಏನು ಮಾಡ್ಬಿಡ್ತೀರಾ. ಏನು ಮಾಡಿದೀವಿ ಅನ್ನೋದು ಎಲ್ಲಾರು ಯಾರ್ಯಾರು ಕಾಲ ಹಿಡಿತಾರಲ್ಲ ಅವ್ರಿಗೆಲ್ಲ ಉತ್ತರ ಸಿನಿಮಾ ರಿಲೀಸ್ ಆದ್ಮೇಲೆ ಅಂತೀನಿ ನಾನು. ಸೊ ಕಾಲರ್ ಎತ್ತಾಕೊಡೋ ಸಿನಿಮಾನೇ ನನ್ನ ಫ್ರೆಂಡ್ ಕೊಟ್ಟಿದ್ದೀನಿ ನಾನು. ಸೊ ಕಥೆ ಅಂತ ಬಂದಾಗ ಇದು ಲವ್ OTP ತುಂಬಾ ಇದ್ದಾಗ ಅರವಿಂದ್ ಸ್ವಾಮಿ ಬಿಫೋರ್ ನಾನು ಬರ್ಕೊಂಡಿದ್ದೆ. ತುಂಬಾ ಎಕ್ಸೈಟ್ಮೆಂಟ್ ಕೊಟ್ಟಂತ ಸಿನಿಮಾ. ಮೇಲ್ನೋಟಕ್ಕೆ ಲವ್ ಸ್ಟೋರಿ ಅಲ್ವಾ ಅನೀಶ್, ಎಷ್ಟು ಲವ್ ಸ್ಟೋರಿ ಬಂದಿಲ್ಲ, ಏನು ಆ ಥರ ಎಕ್ಸೈಟ್ಮೆಂಟ್ ನಿನಗೆ ಅಂದ್ರೆ ಎಸ್ ಇಟ್ಸ್ ಎ ಲವ್ ಸ್ಟೋರಿ. ಬಟ್ ದ ವೇ ಐ ಹ್ಯಾವ್ ಶೋನ್ ದ ಲವ್ ಸ್ಟೋರಿ ಯಾರು ತೋರಿಸಿಲ್ಲ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ನಾನು ತಗೊಂಡಿರೋ ಒಂದು ಸೀನ್ಸ್ ಆಗಿರ್ಬೋದು, ಬರ್ದಿರೋ ಒಂದು ಇದು ಹೀರೋ ಪಡುವಂತ ಒಂದು ಸ್ಟ್ರಗಲ್ ಎಲ್ಲವೂ ಫನ್ ರೂಪದಲ್ಲಿ ಹೇಳ್ಕೊಂಡು ಹೋಗಿ ಐ ಹ್ಯಾವ್ ಗಿವನ್ ಒನ್ ಡಿಫ್ರೆಂಟ್ ಕೈಂಡ್ ಆಫ್
ಲವ್ ಸ್ಟೋರಿ. ಇದು ನಾನು ತೀರಾ ಹೇಳಿದ್ರು ನಾಳೆ ದಿನ ನೀವೆಲ್ಲ ಪ್ರೆಸ್ ಅವರು ನನ್ನ ಫ್ರೆಂಡ್ಸ್ ಎಲ್ಲಾನು ನೋಡಿದಾದ್ಮೇಲೆ ಈ ರಿಪೋರ್ಟ್ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಒಬ್ಬನೇ ಕೂತ್ಕೊಂಡು ಬರೀತಿದ್ದೆ ಸ್ಕ್ರಿಪ್ಟು. ಒರೈನ್ ಪಕ್ಕ ಒಂದು ಕೆಫೆ ಇತ್ತು, ಅಲ್ಲಿ ಕೂತ್ಕೊಂಡು ನೈಟ್ 11 o'clock ಇಂದ ಮಾರ್ನಿಂಗ್ 5 ವರೆಗೂ ಬರೀತಿದ್ದೆ. ಇಲ್ಲಿಗೆ ಏನ್ ಅನ್ಸುತ್ತೆ, ಮನ್ಸಿಗೆ ಏನ್ ಅನ್ಸುತ್ತೆ ಅದು ನೀಟಾಗಿ ಏನ್ ಬೇಕು ಈ ಪಾತ್ರದ ಅಂದ್ರೆ ಆಸ್ ಅನ್ ಆರ್ಟಿಸ್ಟ್ ಡೈರೆಕ್ಟ್ ಮಾಡಿದಾಗ ಒಂದೇನಂದ್ರೆ ಆ ಪಾತ್ರದಲ್ಲಿ ಹೋಗ್ಬಿಟ್ಟು ಅವ್ರ ಆಕ್ಟಿಂಗ್ ಅಲ್ಲಿ ಆ ಪದಗಳು ಬಂದ್ಬಿಡ್ತಾ ಇತ್ತು, ಈ ಪಾತ್ರದಲ್ಲಿ ಈ ಪದಗಳು ಬಂದ್ಬಿಟ್ಟು ನನಗೆ ಈ ಕ್ಯಾರೆಕ್ಟರ್ಸ್ ಎಷ್ಟು ಹಚ್ಕೊಂಡ್ಬಿಟ್ಟಿದೆ ಅಂದ್ರೆ ಈ ಕ್ಯಾರೆಕ್ಟರ್ಸೇ ನನಗೆ ಲೀಡ್ ಮಾಡ್ತಿತ್ತು ಸೀನ್ಗಳು. ವೆನೆವರ್ ಎಲ್ಲಾದ್ರೂ ಸ್ಟಕ್ ಆಗಿದ್ದಷ್ಟೇ ಆ ಕ್ಯಾರೆಕ್ಟರ್ ಹೇಳ್ತಿತ್ತು, ಲೈಕ್ ಐ ವೋಂಟ್ ಬಿಹೇವ್ ಲೈಕ್ ದಿಸ್ ಇಸ್ ಮೈ ಸೀನ್, ಐ ವೋಂಟ್ ಬಿಹೇವ್ ಲೈಕ್ ದಿಸ್ ಅಂತಿತ್ತು. ಸೊ ಆ ಚೌಕಟ್ಟಲ್ಲಿ ನನಗೆ ತುಂಬಾ ಚೆನ್ನಾಗಿ ಮೂಡ್ ಬಂತು. ಫಸ್ಟ್ ಆರ್ಟಿಸ್ಟ್ಗಿಂತ ಹೇಳೋಕ್ಕಿಂತ ಬಿಫೋರ್ ಐ ವಾಂಟ್ ಟು ಮೆನ್ಷನ್ ಮೈ ಟೆಕ್ನಿಷಿಯನ್ಸ್. ನಾನು ಪ್ರತಿ ಸರಿ ನಾವು ಸೋತಾಗ ಎಲ್ಲರೂ ಅದನ್ನ ಹೇಳೋದು, ಇಲ್ಲ ಅನೀಶ್ ನೀವು ಗೆಲ್ಲೋರ್ನ ಹಾಕೊಬೇಕು, ಸಕ್ಸಸ್ ಅಲ್ಲಿರೋರ್ನ ಹಾಕೊಂಡು ಸಿನಿಮಾ ಮಾಡು, ಎಲ್ಲ ವರ್ಕೌಟ್ ಆಗುತ್ತೆ. ನನ್ನ ತಾಯಿಗೂ ನಾನು ಅದನ್ನ ಬಿಲೀವ್ ಮಾಡಲ್ಲ ಸರ್. ಟ್ಯಾಲೆಂಟ್ ಇರೋರ್ನೇ ನಾನು ಹಾಕೊಂಡು ಸಿನಿಮಾ ಮಾಡ್ತೀನಿ. ಐ ಬಿಲೀವ್ ದಟ್, ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್. ಟ್ಯಾಲೆಂಟ್ ಇದ್ರೆ ನಾನು ಕರಿತೀನಿ, ನಾನು ಮಾಡೇ ಮಾಡ್ತೀನಿ, ಇರ್ರೆಸ್ಪೆಕ್ಟಿವ್ ಆಫ್ ಎಷ್ಟು ಡಿಸಾಸ್ಟರ್ಸ್ ಇದ್ರೂ ಪರವಾಗಿಲ್ಲ. ಐ ಡೋಂಟ್, ಬಿಕಾಸ್ ಟ್ಯಾಲೆಂಟ್ ಇದ್ದಿದ್ರೇನೆ ಎಲ್ಲ ಇದ್ರೆ ನಮ್ಮ ಮೇಲೆ ಒಂದನ್ನೆಲ್ಲ ಕಿರೀಟ ಇಟ್ಬಿಡ್ಬೇಕು ನನಗೆ. ಅಲ್ಲಿಗೆ ನಾವು ತೋರಿಸ್ಬಿಟ್ಟಿದ್ವಿ ಏನೇನು ಮಾಡಬೇಕು, ಡ್ಯಾನ್ಸ್, ಆಕ್ಟಿಂಗ್ ಎಲ್ಲವೂ ಅಲ್ಲೇ ಮುಗ್ದೋಗಿತ್ತು. ಬಟ್ ಇಲ್ಲ, ಅದಲ್ಲ, ಬೇರೆ ಡೈಮೆನ್ಷನ್ಸ್ ಬೇರೆ ಇದೆ. ಸೊ ಆ ಹೋರಾಟದಲ್ಲಿ ನಾನು ಇನ್ನೂ ಇದ್ದೀನಿ. ಸೊ ನನಗ ನೋವು ಗೊತ್ತಿರುವಾಗ ಐ ವಿಲ್ ನಾಟ್ ಗೋ ಬಿಹೈಂಡ್ ತೀರಾ ದೊಡ್ಡ ಸಕ್ಸಸ್ ಇದು ಹಾಕೊಂಡ್ಬಿಟ್ರೆ ನನಗೆ ನೋವು ಗೊತ್ತು. ಆ ನೋವು ಗೊತ್ತಿರೋದು ಐ ಪಿಕ್ ಮೈ ಟೆಕ್ನಿಷಿಯನ್ಸ್. ಸೊ ಆನಂದ್ ನಾನು ಪ್ರತಿ ಸಲ ಹೇಳ್ತೀನಿ, ಆನಂದ್ ಯು ವಿಲ್ ಗೆಟ್ ಅ ಸಕ್ಸಸ್, ಯು ವಿಲ್ ಮೇಕ್, ಬಿಕಾಸ್ ನಮ್ಮಿಬ್ಬರ ಕಾಂಬಿನೇಷನ್ ಇದೆ, ಅದು ವರ್ಕೌಟ್ ಅಂತ ಐ ಬಿಲೀವ್ ಇಟ್. ಆ ಬಿಲೀವ್ಗೆಲ್ಲನೂ ಇವ್ರು ನಾನು ಬಿಲೀವ್ ಮಾಡೋದು. ಸೊ ಈವನ್ ಹರ್ಷನ್ ಸೆಲೆಕ್ಟ್ ಮಾಡಿದಾಗೂ ಅಷ್ಟೇ, ಹರ್ಷ ನಮ್ಗೆ ಎಷ್ಟೋ ಸಿನಿಮಾಗಿ ಎಸ್ ವರ್ಕ್ ಆಸ್ ಅನ್ ಅಸಿಸ್ಟೆಂಟ್. ಯಾರನ್ನ ಕೊಡೋದು ನಮ್ಮ ನಂದೀಶ್ ಹೇಳ, ಬೈ ಹರ್ಷ ಇದಾರಲ್ವ, ಹೌದಲ್ವಾ ನಮ್ಮ ಹರ್ಷ ಇದಾರಲ್ವ, ಯಾರಿಗೂ ಕೊಡೋದೇನಕ್ಕೆ, ಹರ್ಷ ಕೊಡೋಣ ಚಾನ್ಸು. ಸಿ ಐ ನೋ ವಿ ಕ್ಯಾನ್ ಡೂ ಇಟ್ ಅಂದಾಗ ಕರೆದು ಕೊಟ್ಟೆ. ದೆನ್ ಎಡಿಟ್ರು ಶರತ್ ಆಗಿರ್ಬೋದು, ಇವ್ರಿಗೆಲ್ಲರಿಗೂ ನಿಜವಾಗ್ಲೂ ಓವರ್ ಟಾರ್ಚರ್ ಪ್ರೆಷರ್ ಕಥೆಯಲ್ಲಿ ಎಷ್ಟಿದ್ಯೋ, ಬಟ್ ನೈಟ್ ಅಂಡ್ ಡೇ ಅಂತೂ ಹಿಂಸೆ ಕೊಟ್ಟಿದ್ದೀನಿ ಎಲ್ಲರಿಗೂ. ನನಗೆ ನಿದ್ದೆ ಬರಲ್ಲ, ಪಾಪ ಅವ್ರಿಗೆ ನಾನು ಬಿಡಲ್ಲ. ಸೊ 24 hours ಶೂಟ್ ಆಗಿರ್ಬೋದು, ಇದೆಲ್ಲವೂ. ಇವನ್ ಎಡಿಟರ್ಗೂ ಅಷ್ಟು ಒಂದು ಇನ್ಸಿಡೆಂಟ್ ಇದೆ. ಇಂಟರ್ವಲ್ ಬ್ಲಾಕ್ ನಾವು RR ಮಾಡುವಾಗ ನಾನು ಎನ್ ನಂಬರ್ ಆಫ್ ಟೈಮ್ಸ್ ಎಡಿಟ್ ಟು ಮ್ಯೂಸಿಕ್, ಮ್ಯೂಸಿಕ್ ಟು ಎಡಿಟ್, ಐ ವಿಲ್ ಬಿ ಶಿಫ್ಟಿಂಗ್. ನಾನು ಲಾಕ್ ಮಾಡಿದ ತಕ್ಷಣ ಮ್ಯೂಸಿಕ್ ಆದ್ರೆ ನಾನು ಬಿಡೋದಿಲ್ಲ, ಎಡಿಟ್ ಮಾಡ್ತೀನಿ, ಇಲ್ಲಿ ಗೋ ಟು ಮ್ಯೂಸಿಕ್ ಡೈರೆಕ್ಟರ್ ಸ್ಟುಡಿಯೋ, ಅಲ್ಲಿಂದ ಮತ್ತೆ ಕರೆಕ್ಷನ್ ತಗೊಂಡ್ಬರ್ತೀನಿ. ನೈಟ್ 1 ಗಂಟೆ ಅನ್ಸುತ್ತೆ, ಇಂಟ್ರೋ ಬ್ಲಾಕ್ ಮ್ಯೂಸಿಕ್ ಒಂದು ಕೊಟ್ಟರು ಆನಂದ್, ಎಕ್ಸೈಟ್ ಆಗ್ಬಿಟ್ಟೆ ನಾನು. ನನ್ನ ಡೈಮೆನ್ಷನ್ ಟುವರ್ಡ್ಸ್ ಇಂಟ್ರೋ ಬ್ಲಾಕ್ ಚೇಂಜ್ ಆಯ್ತು. ಇಮಿಡಿಯೇಟ್ ಎಡಿಟರ್ ಕಾಲ್ ಮಾಡಿದೆ, ಅವ್ನು ಪಾಪ ಮಲಗಿದ್ದ, ಶರತಾ ಚಿನ್ನ ಬಾರಾಜ ಇವಾಗ ಮೂಡ್ ಬಂದಿದೆ, ಎಡಿಟ್ ಮಾಡ್ಲೇಬೇಕು ಅಣ್ಣ, ಬೆಳಿಗ್ಗೆ ಬರಲ್ಲ, ಬೆಳಿಗ್ಗೆ ಮೂಡ್ ಹಿಡ್ದೋಗ್ಬಿಡುತ್ತೋ, ಅದೇನೇ ಆಗಿರ್ಲಿ ದಿಸ್ ಇಸ್ ಅ ರೈಟ್ ಮೆನ್ಸ್, ಆ ಈಟ್ ಎನರ್ಜಿದಾಗೆ ಕಟ್ ಮಾಡ್ಬಿಡ್ಬೇಕು. ಸೊ 1:30 ಅವ್ಳ ಮನೆಗೆ ಕರ್ಸ್ಕೊಂಡು ಅಲ್ಲಿ ಎಡಿಟ್ ಮಾಡಿ 4 o'clock ಇವೆಲ್ಲ ಎಂಜಾಯ್ ಮಾಡ್ತಿದ್ವಿ. ದಿಸ್ ಇಸ್ ವಾಟ್ ಏನೋ ಸಿಕ್ತು ಕೂಡ ವಿ ಗಾಟ್ ಇಟ್ ಅನ್ನೋ ಥರ. ಸೊ ಅದು ನನ್ನ ಟೆಕ್ನಿಷಿಯನ್ಸು. ಆ್ಯಂಡ್ ನಾಗು, ತುಂಬಾ ಜನ ಹೇಳಿದ್ವಿ ಎಲ್ಲ ಸಾಂಗು ನಾಗುಗೆ ಕೊಡ್ತೇವೆ, ಆ ಬಾಂಡ್ ಇದೆ. ನಾಗು ಕೂತ್ಕೊಂಡು ಬರೆಯೋ ಕ್ಷಣದಲ್ಲೇ ಕ್ರ್ಯಾಕ್ ಆಗ್ಬಿಡ್ತಾ ಇರುತ್ತೆ. ಸೊ ನಿಮ್ಗೆ ಜೆಲ್ ಆದಾಗ ಎಲ್ಲವೂ ಇದ್ದಾಗ ನನಗೆ ಆಪ್ಷನ್ ಕಾಣಿಸಲ್ಲ. ನನ್ನ ಮಿಸ್ಟೇಕು ಏನೋ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಅ ಕಂಫರ್ಟ್ ಝೋನ್ ವಿತ್ ಹಿಮ್. ಎನಿ ಟೈಮ್ ಫೋನ್ ಮಾಡಿದಾಗಲೂ ದೇರ್ ಇಸ್ ಏನೋ ಅದೇ ರೆಸ್ಪೆಕ್ಟ್, ಅದೇ ರೆಸ್ಪಾನ್ಸ್ ನಾಗು ಕಡೆಯಿಂದಲೂ ಇರುತ್ತೆ. ಬಟ್ ಥ್ಯಾಂಕ್ ಯು ನಾಗು. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಂದೀಪ, ಅರುಣ, ಶ್ರೇಯಸ್ಸು, ಪ್ರಜ್ಜು, ಸುರೇಶ, ಪಾಪ ತೀರಾ ಹಿಂಸೆ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆಲ್ಲ. ಈಗ ಎಲ್ಲರೂ ಇದು ಅದೇ ಒಂಥರ ಏನೋ ಸ್ಟ್ರಿಕ್ಟ್ ಆಫೀಸರ್ ತ ನನಗೆ ಕೆಲಸ ಅದು ಬಿಟ್ಟು ಬೇರೆ ಆಲೋಚನೆ ಎಲ್ಲ ಇದು ಇಲ್ಲ. ಬಟ್ ನಮ್ಮ ಹುಡುಗರಿಗೆಲ್ಲ ಹೇಳೋದಂದ್ರೆ ವಿ ಆರ್ ಇನ್ ಲರ್ನಿಂಗ್ ಪ್ರೊಸೆಸ್, ಬಿಕಾಸ್ ಯು ಗೈಸ್ ಆರ್ ನೆಕ್ಸ್ಟ್. ಇದು ಕಲಿತಿದ್ದೀವಿ, ಲೆಟ್ಸ್ ಆಲ್ ವರ್ಕ್. ಸೊ ಇವ್ರಿಗೆಲ್ಲ ಈ ಮೂಮೆಂಟ್ನು ಅಷ್ಟೇ ವರ್ಕ್ ಲೋಡ್ ವಿಲ್ ಬಿ ಟೂ ಮಚ್. ನನ್ನಿಂದ ಅವರೆಲ್ಲನೂ ವರ್ಕ್ ಲೋಡ್ ತಗೊಂಡು ಹೋಗ್ತಿದ್ದಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಎಲ್ಲರಿಗೂ, ನನ್ನ ಟೀಮ್ಗೆ. ಆ್ಯಂಡ್ ಆರ್ಟಿಸ್ಟ್ ಅಂತ ಬಂದಾಗ ಫಸ್ಟ್ ರಾಜೀವಣ್ಣ. ಮೇ ಬಿ ಇದು ಕನ್ನಡ ಮಾತ್ರ ಆಗಿದ್ರೆ ರಾಜೀವಣ್ಣ ಬರ್ತಿರ್ಲಿಲ್ವೇನೋ, ಅದು ಥಾಟ್ ಬರ್ತಿರ್ಲಿಲ್ಲ ನನಗೆ. ಸೊ ವೆನ್ ನನ್ನ ಫ್ರೆಂಡು 2 ಲ್ಯಾಂಗ್ವೇಜ್ ಮಾಡ್ಬಿಡೋಣ ಅಂದಾಗ ಆಗ ನಾನು ರಾಜೀವಣ್ಣ ಇದ್ರೆ ಚೆನ್ನಾಗಿರುತ್ತೆ ಹೇಳಿದೆ. ನಾನು ಫಸ್ಟ್ ಟೈಮ್ ನಾನು ಸೆಕೆಂಡ್ ಟೈಮ್ ಡೈರೆಕ್ಷನ್ ಮಾಡ್ತಿದ್ದೀನಿ, ಬಟ್ ನನಗೆ ಯಾವ ಟ್ಯಾಂಟ್ರಮ್ಸ್ ಇರಬಾರ್ದು, ಯಾವುದೋ ಇದಿರ್ಬೋದು. ನಾನು ತುಂಬ ಪೊಸೆಸಿವ್, ನನ್ನ ಗರ್ಲ್ ಫ್ರೆಂಡ್ ಮೇಲೆಗಿಂತ ನನ್ನ ಸಿನಿಮಾ ಮೇಲೆ ನಾನು ತುಂಬ ಪೊಸೆಸಿವ್. ಇದು ಹಿಂಗೆ ಅದು ಹಂಗೆ ಅಂದ್ರೆ ನಾನು ಒಪ್ಪಲ್ಲ.
ಐ ಆಮ್ ವೆರಿ ಪೊಸೆಸಿವ್ ಬಿಕಾಸ್ ತೀರಾ ನಾನು ಯೋಚನೆ ಮಾಡಿ ಕಟ್ಟಿಂಗ್ ಪಾಯಿಂಟ್ ಇಂದ ಮ್ಯೂಸಿಕ್ ಇಂದ ಎಲ್ಲವೂ ನಾನು ಆ ಪೊಸಿಟಿವ್ ಆಗಿರ್ತೀನಿ. ಬಟ್ ವೆರಿ ಸೀನಿಯರ್ ಆರ್ಟಿಸ್ಟ್ ಹೆಂಗಪ್ಪ ಏನಪ್ಪ ಅಂತ ಎಲ್ಲ ಕಡೆ ನಾನು ವಿಚಾರಿಸಿದಾಗ ಎಲ್ಲ ನನ್ನ ಫ್ರೆಂಡ್ಸ್ ಹೈದರಾಬಾದ್ ಫ್ರೆಂಡ್ಸ್ ಹೇಳಿದ್ದು ಪ್ಲೀಸ್ ತಗೊಳ್ಳಿ, ಆರಾಮಾಗಿರುತ್ತೆ, ಎಲ್ಲವೂ ಚಂದ ಆಗುತ್ತೆ ಅಂತ. ಅದೇ ಥರ ನಿಜವಾಗ್ಲೂ ಆಸ್ ಏನೋ ಬಿಗ್ ಬ್ರದರ್ ಥರ ನನಗೆ ರಾಜವಣ್ಣ ಸಿಕ್ಕಿದ್ರು. ನಾನು ನರೇಟ್ ಮಾಡಿದ ಕೂಡಲೇ ಅವ್ರು ಒಪ್ಕೊಂಡ್ರು. ಬಟ್ ಒಂದು ಕಂಡೀಷನ್ ಏನಿತ್ತು ಅಂದ್ರೆ, ಅಣ್ಣ ನೀವು ಕನ್ನಡದಲ್ಲೇ ಡೈಲಾಗ್ ಹೇಳಬೇಕು, ನಮಗೆ ಕನ್ನಡಿಗರಿಗೆ ಲಿಪ್ ಸಿಂಕ್ ಇರಲೇಬೇಕು, ನಾವು ಒಪ್ಪೋರಲ್ಲ, ನಾವು ಡಬ್ಬಿಂಗ್ ನೋಡಲ್ಲ, ನಮ್ಗೆ ರೂಢಿ ಇಲ್ಲ, ನೀವು ಮಾಡಲೇಬೇಕು. ಫಸ್ಟ್ ಕನ್ನಡ ಟೇಕು, ಆಮೇಲೆ ತೆಲುಗು ಟೇಕ್, ಎರಡು ಅಟ್ ಎ ಟೈಮ್ ಯೂಸ್ ಟು ಶೂಟ್ ಇಟ್. ಸೊ ಅದನ್ನ ಕನ್ನಡ ಪ್ರಾಕ್ಟೀಸ್ ಮಾಡಿ ಅಣ್ಣ ಹೇಳ್ತಿದ್ರು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಫಾರ್ ಲವ್ OTP ಸಿನಿಮಾಲಿ ನೀವು ಬಂದು ಮಾಡಿದ್ದಕ್ಕೆ. ಅಂಡ್ ನಾಟ್ಯ ನನಗೆ ಅಭಿಷೇಕ್ ನಮ್ಮ ಆರಾಮರಿ ಸ್ವಾಮಿ ಡೈರೆಕ್ಟರ್ದ ಪರಿಚಯ. ಅರವಿಂದ್ ಸ್ವಾಮಿಯಲ್ಲೂ ಮಾಡಬೇಕಿತ್ತು, ಸರ್ ತುಂಬಾ ಬ್ಯುಸಿ ಇದ್ರು, ಸಿಗ್ಲಿಲ್ಲ. ಸೊ ಅಲ್ಲಿ ನಾನು ನೋಡಿದ್ನಲ್ಲ, ಸೊ ಐ ವಾಂಟೆಡ್ ನಾಟ್ಯ ಟು ಬಿ ಆನ್ ದಿಸ್ ಫಿಲ್ಮ್. ಎಲ್ಲರೂ ಹೇಳ್ತಾರೆ ಫ್ರೆಂಡ್ಸ್ ಹೀರೋ ಅಂದ್ಬಿಟ್ಟು 4 ಜನ ಇರ್ಬೇಕು ಅನ್ನೋ ಫ್ರೆಂಡ್ಸ್, ಮಜಾ ಇರುತ್ತೆ ಅಂದ್ರೆ. ನನಗೆ ಥಾಟೇ ಅರ್ಥ ಆಗಲ್ಲ, ಏನು ಹೀರೋಗೆ ಅವರು ಕಮಾನ್ ಅನ್ಕೊಂಡು. ಯೂಶಲಿ ಎಲ್ಲ ಜನ ಬಿಡ್ತಾರೆ ಹೀರೋ ಹಿಂದ್ಗಡೆ ಫ್ರೆಂಡ್ಸ್ ಅಸಿಸ್ಟೆಂಟ್ಸ್ ತರ ಇದ್ದು ಬಿಡ್ತಾರೆ, ಬರೋ ಈ ತರ ನನಗೆ ಐ ಡಿಂಟ್ ವಾಂಟೆಡ್ ಮೈ ಫ್ರೆಂಡ್ ಟು ಬಿ. ನನ್ನ ಫ್ರೆಂಡ್ಸ್ ನಾನು ಹಂಗಿರಲ್ಲ. ಸೊ ನನ್ನ ಫ್ರೆಂಡ್ಸ್ ಅಳಿಸ್ತಾನೆ, ನಗಿಸ್ತಾನೆ, ಎಲ್ಲವಿದೆ. ನಾಟ್ಯ ಪಾತ್ರ ಪ್ರತಿ ಶಾರ್ಟಲ್ಲೂ ಪ್ರತಿ ಸೀನಲ್ಲಿದ್ದಾನೆ. ರೊಮ್ಯಾಂಟಿಕ್ ಸೀನ್ ಒಂದು ಬಿಟ್ಟು ಅದ್ರಲ್ಲೂ ಆಚೆ ಇದ್ದಾನೆ, ಹಾಲಲ್ಲಿ ಇದ್ದಾನೆ, ರೂಮ್. ಸೊ ಅಂತ ಫ್ರೆಂಡ್ಸ್ ಇರೋದು. ಯೂಶಲಿ ಇಫ್ ಯು ಸಿ ಫ್ರೆಂಡ್ ಹತ್ರ ನಮಗೆ ಫಿಲ್ಟರ್ ಇರಲ್ವಂತೆ, ಎಲ್ಲರ ಹತ್ರ ಒಂದು ಫಿಲ್ಟರ್ ಇದೆ. ಯು ಹ್ಯಾವ್ ಒನ್ ಫಿಲ್ಟರ್ ವಿತ್ ಯುವರ್ ಗರ್ಲ್ ಫ್ರೆಂಡ್, ಯು ಹ್ಯಾವ್ ಒನ್ ಫಿಲ್ಟರ್ ವಿತ್ ಯುವರ್ ಪೇರೆಂಟ್ಸ್. ಬಟ್ ಫ್ರೆಂಡ್ ಒಬ್ಬನ ಹತ್ರನೇ ಎಲ್ಲವೂ, ಅವ್ನು ಜಡ್ಜ್ ಮಾಡಲ್ಲ, ಅವ್ನು ಏನು ಮಾಡಲ್ಲ. ಸೊ ಆ ಥರ ಫ್ರೆಂಡ್ ಪಾತ್ರ ನಗಿಸ್ತಾನೆ, ಅಳಿಸ್ತಾನೆ, ನಾನ್ ಸೆನ್ಸ್ ಐಡಿಯಾಸ್ ಕೊಡ್ತಾನೆ. ಸಿನಿಮಾಲಿ ಎಲ್ಲವೂ ಚೆನ್ನಾಗಿತ್ತು. ಬಟ್ ಒಂದಂತೂ ತೆಲುಗು ವಸ್ತುಂದಿ ಸರ್ ಅಂದ್ಬಿಟ್ಟು ಅಣ್ಣ ಫಸ್ಟ್ ಇದೇನು ಟಚಕ್ ನನಗೆ. ಏಮ್ರಾ ಅಂದ್ರೆ ಏಮ್ಲೆ ಹೇಳು ಅಂದ್ರೆ ಡೈಲಾಗ್ ಬರ್ತಾನಿಲ್ಲ. ನಾನು ಮಾನಿಟ್ರಲ್ಲಿ ಸೌಂಡ್ ಕೊಡ್ರೋ ಅಂತ ಇದ್ದೀನಿ, ವಾಯ್ಸೇ ಕೇಳಿಸ್ತಾ ಇಲ್ಲ, ವಾಯ್ಸ್ ಸೌಂಡ್ ಕೊಡೋದು ಈಸ್ ನಾಟ್ ಟೆಲ್ಲಿಂಗ್. ಈ ಸೀನಿಯರ್ ಆರ್ಟಿಸ್ಟ್ ಮಾಡ್ತಾರಲ್ಲ ಸರ್, ಅಷ್ಟೇ ಅದೇ ತಿರುಪತಿ ವೆಂಕಟರಮಣ ಅಂತ ನನಗೆ ಇಟ್ರು ಅಣ್ಣ. ಆಮೇಲೆ ಬಿಡ್ಲಿಲ್ಲ, ಒಂದು ಡೈರೆಕ್ಷನ್ ಹುಡುಗನ ಇಟ್ಟೆ, ಬಿಡ್ಲೇಬೇಡಿ. ಒಂದೊಂದು ಟೇಕ್ ಅಂತೂ ಕನ್ನಡ ಸಿಂಗಲ್ ಟೇಕ್ ಕೊಟ್ಬಿಡ್ತಾ ಇದ್ರು, ತೆಲುಗು 20-25. ಆಕ್ಚುಲಿ ಒಂದು ನೆನಪಿದೆ, ಒಂದು ಶಾರ್ಟ್ ಇದೆ, ಹೀರೋ ಫೋನ್ ಮಾಡ್ತಾನೆ, ಡೈಲಾಗ್ ಹೇಳು, ಇಲ್ಲ ನಾನು ಎಕ್ಸಸೈಸ್ ಮಾಡ್ತಾ ಹಿಂಗೆ ಹೇಳ್ತೀನಿ ಅಂತ. ನನಗೆ ಕಡ್ದೆ ಕನ್ನಡ ಒಂದು ಟೇಕ್ ಕೊಡ್ತಾನೆ. ನೋಡಿ ಈಗ ತೆಲುಗು ಅಲ್ಲಿ ಮಿನಿಮಮ್ 1,000 ಹೊಡಿತಾರೆ. ಏನದ ಅದು ಮಾಡೋವಾಗ ಕನ್ನಡ ಒನ್ ಟೇಕ್ ಹೋದ್ರೆ ಸೂಪರ್ ಓಕೆ ತೆಲುಗು ಮಾಡೋದ ಈಗ ಅಂದೆ. ತೆಲುಗು ಮಾಡಿದಾಗಂತೂ ಒಂದು ಆಲ್ಮೋಸ್ಟ್ 30-35 ಟೇಕ್, ಒಂದು ಟೇಕ್ ಒಂದು 15 ಹೊಡಿಬೇಕು ಸ್ಪಾಟ್ಸ್. ಸೊ ಆಲ್ಮೋಸ್ಟ್ 350-400 ಸ್ಪಾಟ್ಸ್ ಹೊಡೆದ್ರಣ್ಣ ಅವ್ರು. ಸೊ ಆ ಥರ ಇಟ್ ವಾಸ್ ಗುಡ್ ಫನ್. ಅಂಡ್ ರವಿ ಭಟ್ ಸರ್ ಜೊತೆ ಫಸ್ಟ್ ಟೈಮ್ ಮಾಡ್ತೀನಿ, ಗೊತ್ತಿಲ್ಲ ಸರ್ಗೆ ಫಸ್ಟ್ ಟೈಮ್ ಕರೆದಾಗ ಅದು ಹೆಂಗೆ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದೇನೋ. ಬಟ್ ಸರ್ ನನಗೆ ಶಾರ್ಟ್ ಆದ್ಬಿಡ್ಲಿಲ್ಲ, ಅನಿಶ್ ಇಲ್ಲ, ಐ ಆಮ್ ವೆರಿ ಹ್ಯಾಪಿ ವರ್ಕಿಂಗ್ ವಿತ್ ಯು ಅವರು. ಸೇಮ್ ಸರ್, ಐ ಆಮ್ ರಿಯಲಿ ಹ್ಯಾಪಿ ವರ್ಕಿಂಗ್ ವಿತ್ ಯು. ಐ ಹ್ಯಾವ್ ಸೀನ್ ಯುವರ್ ವರ್ಕ್, ಎಲ್ಲ ನೋಡ್ತಿದ್ವಿ. ಬಟ್ ನಿಮ್ಮನ್ನ ಪ್ರೀವಿಯಸ್ ಸಿನಿಮಾ ಕ್ಯಾಶ್ ಮಾಡೋಕೆ ಈ ಸಿನಿಮಾ ನೀವು ಬೇಕು ಅಂತ ನಿಮ್ಮನ್ನೇ ಇದು ಮಾಡಿ ಕರೆದು. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರಮೋದಿನಿ ಮ್ಯಾಮ್ ಮಾಡಿದ್ದಾರೆ. ಪ್ರಮೋದಿನಿ ಮ್ಯಾಮ್ ತುಂಬ ಸಿನಿಮಾಗಳು ಮುಂಚೆ ಮಾಡಿದ್ರು. ಅವರು ನಾನು ಹಿಂಗೆ ಕನ್ನಡ ಮಾಡ್ತೀನಿ ಅಂತ ತುಂಬ ಖುಷಿ ಆಗ್ಬಿಟ್ಟು. ಇವತ್ತು ಅವ್ರಿಗೆ ಶೂಟಿಂಗ್ ಇತ್ತು, ಬರೋಕ್ಕಾಗಲಿಲ್ಲ. ಸೊ ಈವನ್ ಶಿ ವಾಸ್ ವೆರಿ ಫ್ಲೂಯೆಂಟ್ ಇನ್ ಬೋತ್ ದ ಲ್ಯಾಂಗ್ವೇಜಸ್. ಸೊ ಕನ್ನಡ ಮತ್ತೆ ಥ್ಯಾಂಕ್ಸ್ ಯು ಪ್ರಮೋದಿನಿ ಮ್ಯಾಮ್. ಅಂಡ್ ತುಳಸಿಯಮ್ಮ ಮಾಡಿದ್ರು, ತುಳಸಿಯಮ್ಮ ಬಗ್ಗೆ ಎಲ್ಲರಿಗೂ ಗೊತ್ತು. ಈವನ್ ಶಿ ಇಸ್ ವೆರಿ ಫ್ಲೂಯೆಂಟ್ ಇನ್ ಬೋತ್ ದ ಲ್ಯಾಂಗ್ವೇಜಸ್. ಅವ್ರು ಮಾಡಿದ್ದಾರೆ. ಹರ್ಷ ಮಾಡಿದ್ದಾರೆ. ಚೇತನ್ ಅವರು. ಚೇತನ್ ಬಂದು ನನಗೆ ಆನಂದ್ ಸ್ಟುಡಿಯೋಲಿ ರೆಗ್ಯುಲರ್ ಆಗಿ ಸಿಗ್ತಾರೆ. ನಾನು ಆನಂದ್ ಹೇಳ್ತಿದ್ದೆ, ಹೀರೋ ಮೆಟೀರಿಯಲ್ ಅಲ್ಲ, ಯಾಕೆ ಈಸ್ ನಾಟ್ ಡೂಯಿಂಗ್ ಅಂದಾಗ ಎಲ್ಲೋ ಮಿಸ್ ಆಗುತ್ತಲ್ಲ ಹೀರೋ ಮೆಟೀರಿಯಲ್. ನಮ್ಗೆ ಇರುತ್ತಲ್ಲ, ನಮ್ಗೆ ಎಲ್ಲೋ ನಾನು ಕೇಳಿದೆ, ಆನಂದ್ ವಿಲ್ ಯು ಪ್ಲೇ ದಿಸ್ ರೋಲ್? ನನ್ನಲ್ಲಿ ಕಾಣಿಸೋದು 6-7 ಜನ. ಬಟ್ 6-7 ಜನನು ಸಿನಿಮಾ ನಂತರ ಎಲ್ಲರಿಗೂ ಅವ್ರ ಪಾತ್ರದ ಮೇಲೆ ಒಂದು ಕಾಡುತ್ತೆ, ನೆನಪಲ್ಲಿ ಉಳಿಯುತ್ತೆ. ಸೊ ಚೇತನ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ದೆನ್ ಕಮಿಂಗ್ ಟು ಬೋತ್ ದ ಹೀರೋಯಿನ್ಸ್, ಸ್ವರೂಪಿಣಿ ಅವ್ರದ್ದು ಪಾಪ ಗೋಕರ್ಣ ಶೂಟಿಂಗ್ ಇತ್ತು. ಶಿ ಟ್ರೈಡ್ ಅ ಲಾಟ್ ಟು ಕಮ್, ಬಟ್ ಮಿಸ್ ಆಯಿತು. ನನಗೆ ಇಡೀ ಸಿನಿಮಾಲಿ ತುಂಬ ಇಷ್ಟವಾದಂಥ ಪಾತ್ರ ಸ್ವರೂಪಿಣಿ ಮಾಡ್ತಿರೋದು. ತುಂಬ ಚೆನ್ನಾಗಿ ಡ್ರೈವ್ ಆಯಿತು ಅದು. ಆ್ಯಂಡ್ ಈವನ್ ಶಿ ಹ್ಯಾಸ್ ಪರ್ಫಾರ್ಮ್ಡ್ ರಿಯಲಿ ವೆಲ್. ಎಲ್ರಿಗೂ ಈ ಸಿನಿಮಾ ಅಂದರೆ ಒಂದು ಒಳ್ಳೆ ಲೈಫ್ ಸಿಗುತ್ತೆ ಅನ್ನೋ ಒಂದು ಖುಷಿ ನನಗಿದೆ.
ಆ್ಯಂಡ್ ಜಾನ್ವಿಕಾ ಆಲ್ಸೋ ತುಂಬ ಮುದ್ದಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬೋತ್ ದ ಲ್ಯಾಂಗ್ವೇಜ್. ಸ್ವಲ್ಪ ಅವ್ರಿಗೆ ತೆಲುಗು ಡಿಫಿಕಲ್ಟ್ ಆಗ್ತಿದ್ರು, ಶಿ ಯೂಸ್ ಟು ಪ್ರಾಕ್ಟೀಸ್ ಆ್ಯಂಡ್ ಡೂ ಇಟ್. ಜಾನ್ವಿಕಾ ಅವ್ರ ಜೊತೆಗೆ ಅವ್ರ ಅಮ್ಮನ ನಾನು ಪ್ರೈಸ್ ಮಾಡೋಕ್ಕೆ ಇನ್ನೂ ಇಷ್ಟಪಡ್ತೀನಿ. ಎವ್ರಿ ಜೊತೆಯಲ್ಲೂ ಇದ್ದು ಮಗಳು ಚೆನ್ನಾಗಿ ಕಾಣಿಸ್ಬೇಕು, ಮಗಳು ಕಾಸ್ಟ್ಯೂಮ್ ಚೆನ್ನಾಗಿರ್ಬೇಕು. ಮಗಳು ಜಾನ್ವಿಕಾಗೆ 100ಗೆ ಒಂದೇನೋ 75 ಕೊಟ್ಟರೆ ಆಂಟಿಗಂತೂ 150 200 ಮಾರ್ಕ್ಸ್ ಕೊಡ್ತೀನಿ ನಾನು. ಅಷ್ಟೊಂದು ಕಷ್ಟಪಟ್ಟಿದ್ದು. ಸಿ ಅದು ಅಂದರೆ ತಾಯಿಗೆ ಇರುವಂಥ ಒಂದು ಅರ್ಜು ನನ್ನ ಮಗಳು ಚೆನ್ನಾಗಿ ಕಾಣಿಸ್ಬೇಕು, ಅವೆಲ್ಲವೂ ಈ ಸಿನಿಮಾಗೆ ತುಂಬ ಪ್ಲಸ್ ಆಯಿತು. ಗೊತ್ತಿಲ್ಲ, ಐ ಥಿಂಕ್ ಕವರ್ಡ್ ಎವ್ರಿಥಿಂಗ್. ಇದು 2 ಲ್ಯಾಂಗ್ವೇಜಲ್ಲಿ ಮಾಡ್ತಿದ್ದೀವಿ. ತುಂಬ ಜನ ಕೇಳಿದ್ರು ತೆಲುಗಲ್ಲಿ ಹೆಂಗೋ ಎಲ್ಲಿದ್ರೆ ಎಲ್ಲವೂ ನೋಡಿ ಬಂದಿರೋದು. ಅಲ್ಲೂ ಆಗುತ್ತೆ, ಅಲ್ಲೂ ಮಾಡ್ತೀವಿ, ಅಲ್ಲಿ ನುಗ್ಗುತ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸೇ ನಮ್ಮನ್ನ ಇಲ್ಲಿವರೆಗೂ ತಂದಿದೆ. ಒಂದು ಹೇಳ್ಬೇಕಂದ್ರೆ ಲೈಫಲ್ಲಿ ಎಲ್ಲರೂ ಸೋತಿರೋರೆ. ನಾವು ಸೋತಿರೋರು ಒಂದು ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದು ತೋರಿಸಿದೀವಿ. ಅಂದ್ರೆ ಎಲ್ಲರೂ ಏನಿದ್ರೆ ಪ್ರತಿ ಹೆಜ್ಜೆ ಒಂದ್ ಹೆಜ್ಜೆ ಇಟ್ರೆ ಸರಿಲ್ಲ ಅಂತಾರೆ. ಅಣ್ಣ ಇರೋಣ, ಇನ್ನೂ ಹೆಜ್ಜೆನೇ ಇಟ್ಟಿಲ್ಲ ನಾನು. ಅಂದ್ರೆ ದ ನೆಗೆಟಿವ್ ಅರೌಂಡ್ ಯು ಒಂದ್ ಸ್ಟೆಪ್ ಇನ್ನು ಇಡಕ್ಕಿಂತ ಮುಂಚೆ ನೀನ್ ಸೋತಿದ್ಯಾ ಬಿಡು ಅಚ್ಚಾ, ನಾನು ಲೆಟ್ ಮಿ ಕೀಪ್ ಇಟ್. ಒಂದು ಇಡ್ತೀನಿ, ನಾನು ಟ್ರೈ ಮಾಡ್ತೇನೆ. ಪೀಪಲ್ ಅದ್ರ ಕೆಲವರೆಲ್ಲ ನಾನು ಲೆಟ್ ಅಪ್ರಿಷಿಯೇಟ್ ಫಸ್ಟ್ ಇಡ್ತಿದ್ದಾನಲ್ಲ, ಸೋತು ಇನ್ನೊಂದು ಹೆಜ್ಜೆ ಇಡ್ತಿದ್ದಾನಲ್ಲ, ಅದನ್ನ ಬಿಟ್ಟು ಒಳ್ಳೆ ನೆಗೆಟಿವ್ ಇದು ಇದಾಗಲ್ಲ. ಅಂದ್ರೆ ಇನ್ ಸೋ ಕಾಲ್ಡ್ ಫ್ಯೂ ಪೀಪಲ್ ಅದೇ ಅವರೇ ಫಿಕ್ಸ್ ಆಗ್ಬಿಟ್ರೆ ನಾನು ತುಂಬಾ ಟ್ಯಾಲೆಂಟೆಡ್ ಅಂತ. ಸೋಲು ಗೆಲುವು ಟ್ಯಾಲೆಂಟ್ ಅಲ್ಲ, ದೇರ್ ವಿಲ್ ಬಿ ಎಲ್ಲವೂ ಕೂಡಿರುತ್ತೆ, ಎಲ್ಲವೂ ಒಂದು ಮಿಸ್ ಆಗಿರುತ್ತೆ. ಸೊ ನನ್ನ ಟೀಮಲ್ಲಿ ಪ್ರತಿ ಒಬ್ಬನು, ನಮ್ಮ ಲೈಟ್ ಬಾಯ್ಸ್ ಇಂದ ಹಿಡಿದು ಎಲ್ಲರಿಗೂ ನಮ್ಗೆ ಏನಿಲ್ಲ ದಟ್ ಸೋ ಕಾಲ್ಡ್ ಸಕ್ಸಸ್ಗೆ ನೈಟ್ ಅಂಡ್ ಡೇ ಕಷ್ಟಪಟ್ಟಿದ್ವಿ. ಔಟ್ಪುಟ್ ಹಂಗೆ ಬಂದಿದೆ. ಮೊನ್ನೆ ರೀಸೆಂಟ್ಲಿ ಡಿಸ್ಟ್ರಿಬ್ಯೂಷನ್ ಶೋ ಆಯಿತು ಹೈದರಾಬಾದಲ್ಲಿ. ದೊಡ್ಡ ಡಿಸ್ಟ್ರಿಬ್ಯೂಷನ್ ಬಂದಿದ್ದ ತಕ್ಷಣ ಫೋಟೋ ಕೊಟ್ಟು ನಾ ತೆಲುಗು ಇರೋ ಪಡ ಸುಮಿತ್ರ ಏನ್ ಸರ್ ನೇನು ತೆಲುಗುಗೆ ಹಾಕೊಡ್ತಾ ಅಂದೆ ನಾನು ಹೋಗ್ಬಿಟ್ಟು. ಸೊ ಅಷ್ಟು ಮಜಾ ಕೊಡ್ತು. ನನ್ನ ಸಿನಿಮಾ ಬಗ್ಗೆ ನಾನು ಹೇಳೋದಕ್ಕಿಂತ ಆಕ್ಚುಲಿ ಪ್ರವೀಣ್ ಬನ್ನಿ. ಪ್ರವೀಣ್ ಯಾಕಂದ್ರೆ ಪ್ರವೀಣ್ ಸಿನಿಮಾ ನೋಡಿದ್ದಾರೆ. ಪ್ರವೀಣ್ ನೋಡ್ಬಿಟ್ರು. ಸಿನಿಮಾ ನೋಡಿ ಪ್ರವೀಣ್ ಎಕ್ಸೈಟ್ ಆಗ್ಬಿಟ್ಟು ಆಕ್ಚುಲಿ 9:30 ಶೋ ಸ್ಟಾರ್ಟ್ ಆಗಿದ್ದು. ಪ್ರವೀಣ್ ಹೊಟ್ಟೆ ಎಸಿತಾ ಇದೆ, ಪ್ರಸಾದ್ ಲ್ಯಾಬ್ ಆಪೋಸಿಟ್ ಬಿಸಿ ದೋಸೆ ಹಾಕ್ತಾರೆ, ಬಾ ಪ್ರವೀಣ್ ಅಂತ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ರು. ಪ್ರವೀಣ್ ತುಂಬಾ ಹೊಟ್ಟೆ ಎಸಿ, ನನಗೆ ಗೊತ್ತಲ್ಲ ನೀವು ಫಸ್ಟ್ ಟೈಮ್ ಶೋ ಆಗ್ತಿದ್ದೀವಿ ಹೆಂಗಿರುತ್ತಪ್ಪ ಏನಂತ. ಪ್ರವೀಣ್ ಹೋಗಿ ಕೂತ್ಕೊಂಡ್ರು, ಎಂಜಾಯ್ಡ್ ಅ ಲಾಟ್. ಶೋ ಎಲ್ಲ ಆದ್ಮೇಲೆ ನಾವಿಬ್ರು ಪ್ರೊಡ್ಯೂಸರ್ ಹೋದ್ರು. ಅಟ್ಲೀಸ್ಟ್ ಒಂದು 3-4 ಕಿಲೋಮೀಟರ್ ಸುಮ್ಮನೆ ನಡೀತಾ ಇದ್ವಿ. ಆಮೇಲೆ ರಿಯಲೈಸ್ ಆಯ್ತು ಇನ್ನು 3 ಗಂಟೆ ಆಗಿದೆ ಅಂತ. ಹೈದರಾಬಾದ್ ರೋಡಲ್ಲಿ ಹೋಗೋದು, ಅಲ್ಲೆಲ್ಲೋ ಟೀ ಕುಡಿಯೋದು, ಇನ್ನೊಂದು ಕಡೆ ಹೋಗೋದು ಟೀ ಕುಡಿಯೋದು. ಅಷ್ಟು ಎಕ್ಸೈಟ್ಮೆಂಟ್ ಆಗಿ ಒಂದು ವಿಡಿಯೋ ಇಟ್ಕೊಂಡು ಮಾಡ್ಬಿಟ್ಟಿದ್ರು ಅವರು. ಬಿಡಬೇಡ ಅಂತ. ನಾನು ಬಿಡ್ತೀನಿ ಅಂತ. ಬೇಡ ಪೀಪಲ್ ಏನಂತ ನಾನೇನೋ ಬೇಕಂತ ಮಾಡಿಸಿರೋ ಥರ, ಇಲ್ಲ ನಾನೇನೋ ಹೇಳಿ ಪ್ರವೀಣ್ ಮಾಡು ಪ್ರಚಾರ ಎತ್ಕೊಂಡ್ಬಿಡೋಣ. ಇದು ಯಾವುದು ನಮ್ಮ ತಾಯಿಗೂ ನಾವು ಮಾಡಿಲ್ಲ ಸರ್. ಆ ಥರ ಗಿಮಿಕ್ ಮಾಡಬೇಕಂದ್ರೆ ಫಸ್ಟ್ ಸಿನಿಮಾಲೇ ಮಾಡ್ಕೊಂಡು ಹೆಂಗೋ ಗಿಮಿಕಲ್ಲಿ ಬಂದ್ಬಿಡ್ಬೋದು. ಅದು ಯಾವ ಮಾಡಿಲ್ಲ. ಈ ಸೆಲ್ಫ್ ಇಂಟ್ರೆಸ್ಟ್ ಅಲ್ಲಿ ಸೆಲ್ಫ್ ಎಕ್ಸೈಟೆಡ್ ಆದ್ಮೇಲೆ ನೆಕ್ಸ್ಟ್ ಡೇ ಎಲ್ಲರಿಗೂ ಇಂಟ್ರೆಸ್ಟ್ ಇಲ್ಲೋ ಕಾಲು, ಅನೀಶ್ ಸೂಪರ್ ಮಾಡಿದ, ಅನೀಶ್ ಈ ಸರಿ ಓಡ್ದ ಅನ್ನೋ ಥರ. ಸೊ ನನಗೆ ಇನ್ನೂ ಅವಾಗ ಧೈರ್ಯ ಹೆಚ್ಚಾಯಿತು. ಓಕೆ, ನನಗೆ ಗೊತ್ತಿತ್ತು ಮೈ ಔಟ್ಪುಟ್ ಈಸ್ ಗುಡ್ ಅಂತ. ಬಟ್ ವೆನ್ ಇವಾಗ ಪ್ರವೀಣ್ ಎಷ್ಟು ಸಿನಿಮಾಗಳು ರಿವ್ಯೂ ಮಾಡಿರ್ತಾರೆ, ಎಷ್ಟು ಸಿನಿಮಾ ಇದಾಗಿರುತ್ತೆ. ಸೊ ನಾನೇ ಅನ್ಕೊಂಡೆ ಲೆಟ್ ಮಿ ಶೋ ದಿಸ್ ಫಿಲ್ಮ್ ವೇ ಅರ್ಲಿ ಟು ಯು ಆಲ್. ಬೇಗನೆ ತೋರಿಸೋಣ. ಏನಕ್ಕಂದ್ರೆ ಒಂದು ರಿಪೋರ್ಟರ್ ಅವರು ಎಕ್ಸ್ಪೀರಿಯನ್ಸ್ ಇದೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ರಿವ್ಯೂ ನನಗೆ ಸಿಕ್ಕಿದೆ. ಇಲ್ಲಿಂದ ಒಂದು ಪಟ್ಟು ಮೇಲೆ ಇರ್ಬೋದು, ಒಂದು ಪಟ್ಟು ಕೆಳಗಡೆ ಇರೋದು ಅಷ್ಟೇ. ಬಿಟ್ಟರೆ ತೀರಾ ಎಕ್ಸ್ಟ್ರೀಮ್ಸ್ ಆಗೋ ಸಾಧ್ಯ ಇಲ್ಲ. ಯಾವತ್ತೂ ನಾವು ಎಕ್ಸಾಂಪಲ್ ನೋಡೋದು. ಒಬ್ರು ಸೂಪರ್ ಡೂಪರ್ ಅನ್ನೋ, ಒಬ್ರು ಕೆಟ್ಟದಾಗಿದೆ ಅನ್ನೋದು ಯಾವ್ದು ಎಕ್ಸಾಂಪಲ್ ಇದೆ. ಎವ್ರಿ ಒನ್ ವಿಲ್ ಬಿ ಒನ್ ಲೈನರ್ ಇರುತ್ತೆ. 1 ಪಾಯಿಂಟ್ ಹೆಚ್ಚಾಗ್ಬೋದು, 1 ಪಾಯಿಂಟ್ ಇಳಿಬೋದು. ಸೊ ಐ ವಾಂಟ್ ಟು ಶೋ 1 ವೀಕ್ ಬಿಫೋರೇ ತೋರಿಸ್ಬಿಡೋಣ ಸಿನಿಮಾ. ನಿಮ್ಮ ಕೈಯಲ್ಲಿದೆ ಈ ಸಿನಿಮಾ, ಅಂಡ್ ಐ ನೀಡ್ ಆಲ್ ಯುವರ್ ಸಪೋರ್ಟ್. ಅಂಡ್ ಸಿನಿಮಾ ಬಗ್ಗೆ ಹೇಳ್ತೀನಿ ಅಂದ್ರೆ ಲೇಟ್ ಆಗಿದೆ ಎಲ್ಲರಿಗೂ. ಬಟ್ ಒಂದು ವಿಷಯ ಹೇಳಬೇಕು. ಅನೀಶ್ನ ಇಷ್ಟು ವರ್ಷದ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಅನೀಶ್ ಹೋರಾಟ ಅಂದ್ರೆ ಪ್ರತಿ ಸಿನಿಮಾನು ಇದೇನೋ ಆಗುತ್ತೆ. ನಾನು ರಾಮಾರ್ಜುನ ಫಸ್ಟ್ ಡೈರೆಕ್ಟ್ ಮಾಡಿದಾಗಲೂ ಹಂಗೆ ಆಯ್ತು. ಮೊನ್ನೆ ಆರಾಮ ಸ್ವಾಮಿ ನಂಗೆ ನೀನು ವರ್ಕ್ ಆಗುತ್ತೆ. RCP ಟೀಮ್ ತರ ಆಕ್ಚುಲಿ ಈ ಸಿನಿಮಾದಲ್ಲಿ RCP ಮೇಜರ್ ರೋಲ್ ಪ್ಲೇ ಮಾಡಿದೆ. ನಾನು ತುಂಬಾ ಎಕ್ಸೈಟೆಡ್. ಅಂದ್ರೆ ನಾನು ನಿಜವಾಗ್ಲೂ ಮಾಮೂಲಿ ಮತ್ತೆ ಮಾಡಿರ್ತಾನೆ, ಸುಮ್ಮನೆ ಕರೀತಾನೆ ನಿಮ್ಮ ಫ್ರೆಂಡು, ಮತ್ತೆ ಇಲ್ಲ ಅನ್ನಕ್ಕಾಗಲ್ಲ. ಈ ತರ ಅಂತೂ ಉಡಾಫೆಗೆ ಹೋಗಿದ್ದೆ ನಾನು. ಎಷ್ಟು ಉಡಾಫೆ ಅಂದ್ರೆ ನಿಮ್ಗೆ ಹೇಳಿದ್ರೆ ಇನ್ನೇನು ಅನ್ಕೋತಾರೋ ಅಂತ ಹೊಟ್ಟೆ ಬಟ್ ಸಿನಿಮಾದಲ್ಲಿ ಕೂತ್ಮೇಲೆ ನಾನು ಎಲ್ಲಾನು ಮರ್ತೋದೆ. ನಂಗೆ ಹೊಟ್ಟೆ ಹೊಟ್ಟೋಯ್ತು, ಎಲ್ಲ ಹೊಟ್ಟೋಯ್ತು. ತುಂಬಾ ಅಂದ್ರೆ ತುಂಬಾ ಎಕ್ಸೈಟೆಡ್. ನನಗೆ ತುಂಬಾ ಖುಷಿ ಆಗುತ್ತೆ. ನಾನೇನೋ ಕೆಲಸ ಮಾಡ್ತಾ ಇದೀನಿ, ಮನೀಶ್ ನನ್ನ ಫ್ರೆಂಡು ಎಷ್ಟು ವರ್ಷದಿಂದ, ಇದೆಲ್ಲ ಅಲ್ಲ. ಸಿನಿಮಾ ಹಂಗಿದೆ. ಆ್ಯಂಡ್ ಅವರು ಆನಂದ್ ಅವರು ಮ್ಯೂಸಿಕ್ಕು, ಈ ಟೆಕ್ನಿಷಿಯನ್ಸ್ ಮಾತ್ರ ನೆಕ್ಸ್ಟ್ ಫ್ಯೂಚರ್ ರೀ.
ಒಂದು ಒಳ್ಳೆ ಬ್ಯಾಚ್ ಇಂಡಸ್ಟ್ರಿಗೆ ಬರುತ್ತೆ. ಅಂಡ್ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಅದು ಆಕ್ಚುಲಿ ಬಿಟ್ಟಿಲ್ಲ, ಇವರು ಬೇಡ ಅಂದ್ರು, ನಾನು ಬಿಡ್ತೀನಿ ಅದನ್ನ, ಅದು ಬಿಡಲೇಬೇಕದು. ಅಂದ್ರೆ ನನ್ನ ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡೋ ಮಾತುಗಳು ತುಂಬಾ ಚೆನ್ನಾಗಿದೆ. ಅಂದ್ರೆ ರಾಜು ಸರ್ ಅದೊಂದು ಇದು ಬರುತ್ತೆ, ಏನು ಅವನ ನಿಜಮ ಅಂದ್ರೆ ಈ ಸಿನಿಮಾ ತೆಲುಗು ಸಿನಿಮಾ ನೋಡ್ಬೇಕಾದ್ರೆ 30% ಕನ್ನಡ ಇದೆ, ಕನ್ನಡ ಸಿನಿಮಾ ನೋಡ್ಬೇಕಾದ್ರೆ 30% ತೆಲುಗಿದೆ. ಅದೇ ಬ್ಯೂಟಿ. ಮತ್ತೆ ಲೈನು, ಈ ಲೈನು ನಾನು ಇದುವರೆಗೂ ನೋಡಿಲ್ಲ ರೀಸೆಂಟ್ ಟೈಮ್ಸ್ ಅಲ್ಲಿ. ಇದು ಬೇಕಾಗಿರೋ ಲೈನು ಈ ಟೈಮಿಗೆ. ಅಂಡ್ ಅದೇ ಅವರು ಹೇಳ್ತಾ ಇದ್ರು ಭಾವಪ್ರೀತ ಅಂದ್ರೆ ಯೂನಿವರ್ಸ್ ರೌಂಡ್ ಅಂತ. ಈ ಟೈಮ್ ಅನೀಶ್ ಬಂದಿದೆ. ನನ್ನ ಪ್ರಕಾರ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ಹೇಳ್ತೀನಿ, ಈ ಸಿನಿಮಾ ಸೂಪರ್ ಆಗಿದೆ, ಎಕ್ಸ್ಟ್ರಾಡಿನರಿ ಸಿನಿಮಾ. ನಾನು ಕೆಲಸ ಮಾಡ್ತೀನಿ ಅಂತ ದೇವರಣೆಗೂ ಹೇಳ್ತೇನೆ. ಇದಕ್ಕಿಂತ ಏನು ಹೇಳೋಕೆ ನಂಗೆ ಗೊತ್ತಿಲ್ಲ. ಸೂಪರ್. ಅದೇ ಖುಷಿ ಇಡೀ ತಂಡ ವೇದಿಕೆ ಮೇಲೆ ಬಂದ್ಬಿಡ್ಲಿ ಅಂತ ರಿಕ್ವೆಸ್ಟ್ ಮಾಡಿ. ಅಟ್ ಎ ಟೈಮ್ ಸರ್, ಅಲ್ಲೂ ಅಷ್ಟೇ. ಈ RCB 2025 ಕಪ್ ಗೆಲ್ತಲ್ಲ, ಮೇ ಬಿ ಅನೀಶ್ಗೂ RCB ತರನೇ ಗ್ರಹಗತಿ ಬದಲಾಗಿದೆ. 2025 ದೊಡ್ಡ ಹಿಟ್ ಸಿಗುತ್ತೆ ಅಂತ. ಥ್ಯಾಂಕ್ ಯು. ಅದು 18 ವರ್ಷ. ನಿಮ್ಗೆ ಎಷ್ಟು ವರ್ಷ ಆಯ್ತು ಸಿನಿಮಾ ಇಂಡಸ್ಟ್ರಿಗೆ ಬಂದು? 15 ವರ್ಷ. 15 ವರ್ಷ. ಓಕೆ, 15 ಲಕ್ಕಿ ನಂಬರ್ ಆಗ್ಲಿ ಅಂತ.